ಬಾಯಲ್ಲಿ ನೀರ್ ಬರ್ತೈತೆ ನನ್ಗೆ. ಮನೇಲಿ ಇರೋದು ಐಟಮ್ಸ್ ಇಲ್ಲಿ ಹೋಟ್ಲೆಲ್ಲ ಐತೆ ಗೈಸ್. ಸ್ಲ್ಯಾಂಗ್ ಇರುತ್ತೆ ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತೇನಂದ್ರೆ ನಮ್ ಅಮ್ಮ ಕುಟ್ಟಿನೂ ಇದುವರೆ ಅದ್ ತಿಂದಿಲ್ಲ ಗೈಸ್. ಆ ಐಟಮ್ ನಾನೇ ಹೇಳ್ತೇನೆ ಅಷ್ಟೇ, ತಮ್ನೇಲ್ ಇರುತ್ತೆ. ಆದ್ರೂ ಹೇಳಾಗ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬೇಕಲ್ವಾ. ಸೊ ಇಲ್ಲ ಪರವಾಗಿಲ್ಲ. ನೆಕ್ಸ್ಟ್ ಶಾಟ್. ಸೊ ಗೈಸ್, ನಮ್ ಅಮ್ಮ ಕುಟ್ಟಿ ಇವರಿಗೆ 50 ವರ್ಷ ಆಯ್ತು. ಕೇರಳದಲ್ಲೇ ಇದಾರೆ, ಆದ್ರೆ ಚಟ್ಟಿ ಚೋರ್ ತಿಂದಿಲ್ಲ. ಅದು ಇದು ಏನಂದ್ರೆ ಫೇತ್ ಅನೆ ಬರ ಏನಂದ್ರೆ ಸೊಸೆ ಜೊತೆನೆ ತಿನ್ಬೇಕು. ಅದು ಬೆಂಗಳೂರು ಸೊಸೆ ಜೊತೆನೆ ಕೇರಳ ಊಟ ತಿನ್ಬೇಕು ತರ ಇದೆ. ಅದು ಎನ್ನೋಡೆ ಅಮ್ಮೆ ಕಲಿಕನು ಇದಿಂಡೆ. ಅದೇ ಗೈಸ್, ಅದು ಅಮ್ಮಗುಟ್ಟಿಗೆ ಅರ್ಥ ಆಗಕ್ಕೆ ನಾನು ಹೇಳಿದ್ದು ಗೈಸ್. ನಾನ್ ಚಟ್ಟಿ ಚೋರ್ ತಿಂದಿದ್ದೀನಿ, ಆದ್ರೆ ಆ ಪ್ಲೇಸ್ ಅಲ್ಲಿ ನಂಗೆ ಫುಲ್ಲು ತುಂಬಾ ಇದ್ದಾಗ ತಿನ್ನಕ್ ಆಗಿಲ್ಲ ಗೈಸ್. ನಾನ್ ತಿಂದೆ ಗೈಸ್, ಆದ್ರೆ ಅದೇನೋ ನಂಗೆ ಅಷ್ಟು ಇದಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದಕ್ಕೆ ಇವಾಗ ಅದು ಕೇರಳ ಡಿಶ್, ಕೇರಳದಲ್ಲೇ ಅದು ಮೇನ್ ಫುಡ್ ಆಕ್ಚುಲಿ ಚಟ್ಟಿ ಚೋರ್. ಕೇರಳದಲ್ಲಿ ಯಾರು ತಿಂದಿರೇ ಇರಲ್ಲ ಆ ತರ ಫುಡ್ ಅದು. ಸೊ ಅದಕ್ಕೆ ನಿಮ್ಗೂ ತೋರ್ಸೋಣ ಚಟ್ಟಿ ಚೋರ್ ಹೆಂಗಿರತ್ತೆ ಅಂತ ಒಂದು ವ್ಲಾಗ್ ಮಾಡ್ತಾ ಇರೋದು. ಸೊ ನನ್ನ ಹಸ್ಬೆಂಡ್ ಇವತ್ತು ಕರ್ಕೊಂಡು ಹೋಗ್ತಾ ಇದಾರೆ ಚಟ್ಟಿ ಚೋರ್. ಆ ಚಟ್ಟಿ ಚೋರನ್ನು ಇವ್ರಿಗೆ ಗೊತ್ತಿಲ್ಲ ಎಲ್ಲಿ ಸಿಗತ್ತೆ ಅಂತ ಕಾಸರಗೋಡಲ್ಲಿ. ನನಗೆ ಇಷ್ಟ ಅಲ್ಲ ಗೈಸ್, ಇವರಿಗೆ ಅದು ಇಷ್ಟ ಅಲ್ಲ. ಸುಮ್ನೆ ನನಗೆ നല്ല ಬಿರಿಯಾನಿ ಅದು ತುಂಬಾ ಇಷ್ಟ. ಸೊ ಅವರಿಗೆಲ್ಲ ಬಿರಿಯಾನಿ ಇಷ್ಟ ಅಂತೆ. ಹೌದು, ಕರ್ನಾಟಕ ಬಿರಿಯಾನಿ ತುಂಬಾ ಇಷ್ಟ. ಖುಷಿ ಇದೆ ಊಟಕ್ಕೆ. ದೊನ್ನೆ ಬಿರಿಯಾನಿ ಗೈಸ್. ಕೀರ್ತನ ಅಮ್ಮ നല്ല ಮಟನ್ ಬಿರಿಯಾನಿ ನಮ್ಮಮ್ಮ ಮಾಡಿ ಕೊಡ್ತಾರೆ. ನಮ್ಮಮ್ಮ ಯಾವಾಗ್ಲೂ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಗೈಸ್. ಅವ್ರ ಬಿರಿಯಾನಿದಲ್ಲಿ ಎಕ್ಸ್ಪರ್ಟ್ ಆಕ್ಚುಲಿ. ನಾನು ಒಂದಿನ ವ್ಲಾಗ್ ಮಾಡ್ತೀನಿ ಅವ್ರ ಜೊತೆ, ಓಕೆನಾ? ಸೊ ಇವಾಗ ನಾವ್ ಅಲ್ಲಿ ಹೋಗ್ತಾ ಇದೀವಿ, ಹೋಟೆಲ್ಗೆ ಹೋಗ್ತಾ ಇದೀವಿ ಗೈಸ್. ಇವಾಗ ಬಂದು ಟೈಮು 1 ಗಂಟೆ, 1:15. ಸೊ ಹೋಗ್ತಾ ಇದೀವಿ. ಹೋಟೆಲ್ ರೀಚ್ ಆದ್ಮೇಲೆ ಆ ಚಟ್ಟಿ ಚೋರು ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ದೇವೇಟ, ನಿಮ್ಗೆ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಚಟ್ಟಿ ಚೋರ್ ತಿನ್ನಕ್ಕೆ. ಬಿರಿಯಾನಿ ಬಿಟ್ಟು ಚಟ್ಟಿ ಚೋರ್ ತಿನ್ನಕ್ ಬರ್ತಾ ಇದೀರಾ ನನ್ ಜೊತೆ. ಯಾಕೆನಾ? ಏನ್ ಯಾಕೆ ಎಕ್ಸೈಟ್ಮೆಂಟ್ ಇಲ್ಲ ಚಟ್ಟಿ ಚೋರ್ ತಿನ್ನಕ್ಕೆ? ಇಲ್ಲ, ನನ್ ಜೊತೆ ತಿನ್ನಕ್ಕೆ. ನಿನ್ ಜೊತೆ ಇದೆ, ನಿನ್ ಜೊತೆ ತಿನ್ನಕ್ಕೆ ಇದೆ. ಅಮ್ಮಗುಟ್ಟಿಗೆ ಗೊತ್ತಾ ಚಟ್ಟಿ ಚೂರಿಲ್ ಎಂದೆಲ್ಲ ಹಿಂಡು ಅಮ್ಮಗುಟ್ಟಿಗೆ ಇದುವರೆಗೂ ತಿಂದಿಲ್ಲ ಗೈಸ್ ನಾ. ಮತ್ತೆ ಅದ್ ಹಿಂಗಿರತ್ತೆ ಅಮ್ಮ, ಅದ್ ಹಿಂಗೇನೆ ಉಂಡಾವ ಅಮ್ಮ ಕರಿಯೋ. ಅದ್ ಹಿಂಗಿರತ್ತೆ ಅಂತಾನು ಗೊತ್ತಿಲ್ಲ ಗೈಸ್ ನಮ್ಮ ಅಮ್ಮ ಕುಟ್ಟಿಗೆ. ಸೊ ನನಗೆ ಗೊತ್ತು ನೋಡಿ. ಪ್ರೌಡ್ ಆಫ್ ಮೈ ಸೆಲ್ಫ್. ಅದೇ. ಸೊ ಇಲ್ಲ ಉಂಡಾವ್. ಸೊ ಗೈಸ್, ನಾವು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾ ಇದೀವಿ ನಮ್ಮ ಅತ್ತೆ ಜೊತೆ. ನಿಮ್ ಜೊತೆ ಅಲ್ಲ, ನಮ್ಮ ಅತ್ತೆ ಜೊತೆ. ಗೈಸ್, ನಾವು ರೀಚ್ ಆದ್ವಿ ಹೋಟೆಲ್ಗೆ. 5 ಸ್ಟಾರ್ ಹೋಟೆಲ್ ಎಲ್ಲ ಟೇಸ್ಟ್ ಇರಲ್ಲ ಗೈಸ್ ಊಟ. ಅಲ್ಲಿ ಹೋಗ್ಲೇಬಾರ್ದು, ಸುಮ್ನೆ ದುಡ್ಡು ವೇಸ್ಟ್. ಚಟ್ಟಿ ಚೋರ್ ಬಂದು ಯಾವತ್ತು ಚಿಕ್ಕ ಅಂಗಡಿದಲ್ಲೇ ಸಿಗೋದು ಗೈಸ್, ಚಿಕ್ಕ ಹೋಟ್ಲಲ್ಲೇ. ಸರಿ ಗೈಸ್, ನಾವು ಹೋಗೋಣ ಬನ್ನಿ. ಜಂಪ್ ಹೋಗ್ತೇವಿ ಗೈಸ್. ಎಲ್ಲಿ ನೋಡಿದ್ರು ನಿಮ್ಗೆ ಅದೇ, ಎಲ್ಲಿ ನೋಡಿದ್ರು ಇಲ್ಲಿ ತೆಂಗಿನಕಾಯಿ ಮರನೇ ಇರತ್ತೆ ಗೈಸ್. ಯಾಕಂದ್ರೆ ಇದು ಕೇರಳ ಅಲ್ಲ ದೇವಟ. ಬೆಂಗಳೂರಲ್ಲಿ ಮಡಿವಾಳ ಮಾರುತಿ ನಗರ್ ಅಂತ ಇದೆ ಗೈಸ್. ಅಲ್ಲಿ ಬೇರೆ ಕೇರಳ ಹೋಟೆಲ್, ಅಲ್ಲಿ ನಿಮಗ್ ಸಿಗತ್ತೆ ಚಟ್ಟಿ ಚೋರ್ ಗೈಸ್. ನಾವು ಇದೇ ಹೋಟ್ಲು ನೋಡಿ, ಇಲ್ಲೇ ನಾವು ಕೂತ್ಕೊಳ್ಳೋದು. ಇದೆ ಹ್ಯಾಂಡ್ ವಾಶ್. ಚಟ್ಟಿ ಚೋರ್ ಹೋಟ್ಲೆಲ್ಲ ಹಿಂಗೆ ಇರತ್ತೆ ಗೈಸ್. ಇನ್ನೂ
ಆಕ್ಚುಲಿ ಗಲೀಜಾಗಿರುತ್ತೆ, ಇದೊಂದು ಸ್ವಲ್ಪ ನೀಟಾಗಿದೆ ಆಕ್ಚುಲಿ. ನೋಡಿ ಗೈಸ್ ಏನೇನೋ ಇಕ್ಕಿದ್ದಾರೆ, ಇಲ್ಲೇ ನವಧಾನ್ಯ ಸ್ಪೈಸಸ್ ಎಲ್ಲ ಇಲ್ಲೇ ಇಕ್ಕಿದ್ದಾರೆ. ನಮ್ಮ ದೇವೇಟ ಇಲ್ಲಿ ಕೂತಿದ್ದಾರೆ. ಚಟ್ಟಿಚೋರು. ನಮ್ಮ ಅಮ್ಮ ಕುಟಿನೂ ಇದುವರು ಚಟ್ಟಿ ಚೋರು ತಿಂದಿಲ್ಲ ಗೈಸ್. ಫಸ್ಟ್ ಟೈಮ್ ನನ್ನ ಜೊತೆ ಪ್ರೌಡ್. ಆಕ್ಚುಲಿ ಇವರಿಗೆ ನಾನೇ ಇಲ್ಲ ತಿನ್ನಿಸ್ತಾ ಇರೋದು ಗೈಸ್. ಐಟಮ್ಸ್ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಬನ್ನಿ ನೀವು ಅದು ತಿಂದಿಲ್ಲ ಅದು ತಿನ್ನೋಣ ಅಂತೆಲ್ಲ ನಾನೇ ಇವರಿಗೆ ಇಂಟ್ರಡ್ಯೂಸ್ ಮಾಡ್ಕೊಡೋದು. ಅಲ್ಲ ಅಮ್ಮಕ್ಕೆ ನಾನೇ ಫಸ್ಟ್ ಇಲ್ಲ ಅಮ್ಮಕ್ಕೆ ಟ್ರೈ ചെയ്യല്ലേ ಇಲ್ಲ ನಾನೇ. ಗೈಸ್ ಇಲ್ಲಿ ವೆರೈಟಿ ಚಟ್ಟಿ ಚೋರ್ ಐತೆ. ಇದು ಬಂದು ಬಿರಿಯಾನಿ ಚಟ್ಟಿ ಚೋರ್, ಚಿಕನ್ ಚಟ್ಟಿ ಚೋರ್, ಇದು ಬೇಡ ನಮಗೆ, ಫಿಶ್ ಚಟ್ಟಿ ಚೋರ್, ಮತ್ತೆ ಫಿಶ್ ಪಾಂಫ್ರೆಟ್ ಆ ಚಟ್ಟಿ ಚೋರ್, ಮತ್ತೆ ಕಿಂಗ್ ಫಿಶ್ ಚಟ್ಟಿ ಚೋರ್. ದೇವೇಟಾಗೆ ಯಾವ್ದು ಬೇಕು? ಏನು ಬೇಡ. ಅಮ್ಮುಕುಟ್ಟಿಗೆ ಇದು ಬೇಡ. ಅದು ನಾನೇ ಸೆಲೆಕ್ಟ್ ಮಾಡ್ಬೇಕಂತೆ ಗೈಸ್. ಚಿಕನ್ ಬಿರಿಯಾನಿ ಇದೆ ಗೈಸ್. ಇದು ಹಿಂಗ್ ಗೊತ್ತಾ, ಬನಾನಾ ಲೀಫಲ್ಲಿ ಚಿಕನ್ ಬಿರಿಯಾನಿ ಹಾಕಿ ಫೋಲ್ಡ್ ಮಾಡಿ ಕೊಡ್ತಾರೆ. എനിക്ക് ചട്ടിച്ചോറ്, ഫിഷ് ചട്ടിച്ചോറ് എടുക്കാം. പിന്നെ എനിക്ക് ഇത് എടുക്കാം, ഫിഷ് വേണ്ട, ഞാൻ ചിക്കൻ എടുക്കട്ടെ. ചിക്കൻ ചട്ടിച്ചോറ്, ഒരു ചിക്കൻ ചട്ടിച്ചോറ്. ചേട്ടാ ಅಂತ ಕರಿಬೇಕು ಗೈಸ್. ಇಲ್ಲಿ ಅಣ್ಣ ಬ್ರೋ ಅಂತೆಲ್ಲ ಕರಿಯಕ್ಕಾಗಲ್ಲ, ಚೇಟ ಅಂತ ಕರಿಬೇಕು. ಆವೋಲಿ ಫ್ರೈ ಬೇಡ, ಇಲ್ಲ ಆವೋಲಿ ಅನ್ನಲ್ಲ. ಅಮ್ಮುಕುಟಿ ಬಂದು ಇದು ತಗೊಂಡಿದ್ದಾರೆ ಗೈಸ್, ಫಿಶ್ ಚಟ್ಟಿ ಚೋರ್. ನಂದು ಒಂದು ಚಿಕನ್ ಚಟ್ಟಿ ಚೋರ್. ದಯವಿಟ್ಟು ಬಂದು ಆ ಬಾಳೆ ಎಲೆದಲ್ಲಿ ಬಿರಿಯಾನಿ ಹಾಕಿ ಫೋನ್ ಮಾಡಿ ಕೊಡ್ತಾರೆ. ಅವ್ರು ಅದು ತಗೊಂಡಿದ್ದಾರೆ. ನಾನು ಫಿಶ್ ತಗೊಂಡ್ಬಿಟ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ನಾನು ಅವ್ರದ್ದು ತಿನ್ಬೋದು, ನಂದು ಅವ್ರದ್ದು ತಿನ್ಬೋದು. ಶೇರಿಂಗ್ ಇಸ್ ಕೇರಿಂಗ್ ಗೈಸ್. ನೋಡೋಣ ಎಲ್ಲಿ ಸಿಗುತ್ತೆ ನೋಡೋಣ. ಎಲ್ಲಿ ಸಿಗುತ್ತೆ ನೋಡೋಣ. ಏನ ಚಟ್ಟಿಚೋರು ಹೆಂಗ್ ಸಿಗತ್ತೆ ಅಂತ ಏನ್ ಸಿಗತ್ತೆ ನೋಡೋಣ. ಬಾಯಲ್ಲಿ ನೀರ್ ಬರ್ತೈತೆ ನನ್ಗೆ. ಕೇರಳ ಬಂದು ಫೇಮಸ್ ಇದಕ್ಕೆ. ಈ ತರ ಅಂಗಡಿದಲ್ಲೇ ನಾವು ಬಂದು ತಿನ್ಬೇಕು ಗೈಸ್. ಕೇರಳದಲ್ಲಿ ಅದ್ರಲ್ಲಿ ಸಿಗೋ ಟೇಸ್ಟೇ ಮಜಾ ಅಲ್ಲ ದೇವಟ. ಹೌದು, ಬಿಗ್ ಹೋಟೆಲಲ್ಲಿ ಹೋಟ್ಲಲ್ಲಿ ಕೇರಳದಲ್ಲಂತೂ ಟೇಸ್ಟ್ ಚೆನ್ನಾಗಿರಲ್ಲ. ಈ ತರ ಚಿಕ್ಕ ಅಂಗಡಿಗೆ ಬಂದು ತಿನ್ನೋದ್ರಲ್ಲಿ ಖುಷಿನೇ ಬೇರೆ. ಹೌದು എന്താണത്? ചട്ടി ഇട്ടൊക്കെ ಒಂದು ಮನೇಲಿ ಇರೋದು ಐಟಮ್ಸ್ ಇಲ್ಲಿ ಹೋಟ್ಲೆಲ್ಲ ಐತೆ ಗೈಸ್. ಗೊತ್ತಿಲ್ಲ ಗೈಸ್. ಕೀರ್ತುಟಿ ಫುಲ್ ಎಕ್ಸೈಟ್ಮೆಂಟ್ ಇದೆ, ಅಮ್ಮಕುಟಿ ಎಕ್ಸೈಟ್ಮೆಂಟ್ ಇದೆ. ಇವರು ಎಕ್ಸೈಟ್ಮೆಂಟ್ ಅಲ್ಲಿ ಹಿಂಗಿರುತ್ತೆ ಅಂತ ನೋಡಿದ್ರ 50 ವರ್ಷವರೆಗೂ ಒಂದ್ ಚಟ್ಟಿ ಚೋರ್ ತಿಂದಿರ ಗೈಸ್. ಯೋಚನೆ ಮಾಡಿ ಹಿಂಗ್ ಬೆಳ್ದಿರ್ಬೋದು ಅಂತ. ನಮ್ ದೇವೇಟನು ಕರ್ಕೊಂಡು ಹೋಗಿಲ್ಲ. ಏನಕ್ಕೆ ಕರ್ಕೊಂಡು ಹೋಗಿಲ್ಲ ಅಮ್ಮಕುಟಿನ ಎಲ್ಲೂನು? ಬಾಯ್ ಬಾಯ್ ಬಾಯ್. ಗೊತ್ತಿಲ್ಲ ಗೈಸ್, ಇಂದ ಹೆಂಡತಿ ನನ್ನ ಅಮ್ಮ ಜೊತೆ ಏನೆಲ್ಲ ಮಾಡ್ತೀನಿ. ಎಪ್ಪಡಿ ಇರಿಂದ ಅಮ್ಮ ಹಿಂಗೆ ಆಯ್ತು. ಆಕ್ಚುಲಿ ಇವ್ರ ಹಳೆ ಫೋಟೋ ತೋರ್ಸಿದ್ರೆ ಫುಲ್ ಗೂವೆ ತರ ಇದಾರೆ ಗೈಸ್. ಗೂವೆ ಅಂದ್ರೆ ಫುಲ್ ಪಾವಂ ಏನು ಗೊತ್ತಿಲ್ದಿರೋ ತರ. ಇವಾಗ ನೋಡ್ರ ನೋಡಿ, ಲಿಪ್ಸ್ಟಿಕ್, ಹೇರ್ ಸ್ಟ್ರೈಟ್ನರ್ ಎಲ್ಲ ಚೇಂಜ್ ಆಯ್ತು ಗೈಸ್. ನನ್ಕಿಂತ ಇವರು ಹೆಂಗಾಗಿರೋದು ಇವಾಗ. ಫುಲ್ ಡಯಟ್. ನನ್ನ ಹತ್ರ ಎಲ್ಲಾರು ಹಂಗೆ ಈ ಸಿಟಿ ಮದರ್ ಇದೆ. ಎಲ್ಲಾರು ನಿಮ್ಮಮ್ಮನ ಅಂತ ಕೇಳ್ತಾರೆ ಗೈಸ್. ಆಕ್ಚುಲಿ ದೇವೇಟನ ಹೌದು. ಮೇಲೆ ಹಾರ್ತಾ ಇದಾರೆ. ಫ್ಲೈಯಿಂಗ್. കുളിക്കാൻ പറഞ്ഞു. ഗൈസ്
ಅಮ್ಮುಕುಟಿ ಚಟ್ಟಿಚೋರು. ನೋಡಿ ಗೈಸ್, ಚಿಕನ್ ಚಟ್ಟಿಚೋರು ಇದೆ ಗೈಸ್. ಚಟ್ಟಿಚೋರು ಅಂದ್ರೆ ಅನ್ನ ಇರತ್ತೆ, ಪಲ್ಯ ಇರತ್ತೆ, ಉಪ್ಪಿನಕಾಯಿ ಇರತ್ತೆ, ಚಿಕನ್ ಇರತ್ತೆ, ಇಲ್ಲಿ ಕರಿ ಮತ್ತೆ ಚಿಕನ್ ಕರಿ, ಮತ್ತೆ ಅಮ್ಮುಕುಟಿ ಫಿಶ್. ಹೆಂಗಂಡೆ ಎಲ್ಲಿದೆ? ಹಿಂಗಿದೆ ಹೆಂಗಿದೆ ನೋಡಿ ಗೈಸ್. ಫಿಶ್ ಫಿಶ್ ಫ್ರೈಯಾ? ಫಿಶ್ ಫ್ರೈ, ತವಾ ಫ್ರೈ. ತವಾ ಫ್ರೈ ಗೈಸ್. ಗೈಸ್ ದಯವಿಟ್ಟು ಅದು ಹಿಂಗಿದೆ ಗೈಸ್. ಬಾಳೆ ಎಲೆದಲ್ಲಿ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಬಿರಿಯಾನಿನ. ಲೆಗ್ ಪೀಸ್ ಸಿಕ್ಕಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಇದೆ ಗೈಸ್, ಇದು ಮಟನ್ ಬಿರಿಯಾನಿ, ಚಿಕನ್, ಫಿಶ್, ಚಿಕನ್, ಫಿಶ್. ಎಸ್, ತಿನ್ನೋಣ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನನಗ. ನೋಡಿ ಗೈಸ್, ಇದು ಏನು ಗೊತ್ತಿಲ್ಲ. ಜ್ಯೂಸ್, ಲಸ್ಸಿ. ಇದು ಹೋಟೆಲ್ ಹೆಸರು ಕುಚ್ಚಿ. ಇದು ಇಲ್ಲಿ ಸ್ಪೆಷಲ್. ಐ ಥಿಂಕ್ ಇಟ್ಸ್ ಎ ಸ್ಪೆಷಲ್ ಇಲ್ಲಿ. ಗೊತ್ತಿಲ್ಲ. ಚಿಕನ್ ಕರಿ. ಸೊ ಹೌಸ್ ಇಟ್? ಅಲ್ಲಿ ಹೆಂಗಿದೆ ಚಟ್ಟಿಚೋರು? ಚಟ್ಟಿಚೋರು ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ, ಸೂಪರ್. ಚೆನ್ನಾಗಿದೆ. ಒಳ್ಳೆ ಬ್ಯಾಟಿಂಗ್. ಒಂದು ಚಟ್ನಿ ಐತೆ, ಇದು ಅನ್ನ ಜೊತೆ ಹಿಂಗೆ ಕಲ್ಸ್ಕೊಂಡು ತಿನ್ನಾಗ ಹುಳಿ ಟೇಸ್ಟ್ ಗೈಸ್. ಇದು ತೆಂಗಿನಕಾಯಿದಲ್ಲಿ ಏನೋ ಹುಳಿ ಏನೇನೋ ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಮತ್ತು ಈ ಮೆಣಸಿನ್ಕಾಯಿ ಭಯಂಕರ ಖಾರ ಗೈಸ್, ಭಯಂಕರ. ಆಮೇಲೆ ಒಳಗಡೆ ಫುಲ್ ಉಪ್ಪು. ಮತ್ತು ಬೀಟ್ರೂಟ್ ಪಲ್ಯ ಕೊಟ್ಟಿದ್ದಾರೆ. ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿದೆ. ಸೊ ಬೇಸಿಕಲಿ ವೆಜ್ ಇದು ಪಲ್ಯನೂ ಕೊಡ್ತಾರೆ, 2 ಟೈಪ್ ಆಫ್ ಪಲ್ಯ, ಚಿಕನು ಮತ್ತು ಉಪ್ಪಿನಕಾಯಿ, ಆ ಚಟ್ನಿ ಥರ ಪುಡಿ, ಮತ್ತು ಇದು ಮೆಣಸಿನ್ಕಾಯಿ. ಹೊಟ್ಟೆನೇ ಫುಲ್ ಐತೆ ಗೈಸ್. ಅನ್ನ ಹಂಗೆ ಐತೆ ಆಫು. ಕೇರಳ ರೈಸ್. ಫಿಶ್ಶು ಆ್ಯಕ್ಚುಲಿ ಫಸ್ಟು ಫಿಶ್ಶು ಫ್ರೈ ಮಾಡಿಬಿಟ್ಟಿದ್ದಾರೆ, ಅದ್ಮೇಲೆ ಏನೋ ಗ್ರೇವಿ ಥರ ಹಾಕಿದ್ದಾರೆ ಗೈಸ್. ಮನೇಲಿ ಹಿಂಗೆ ಮಾಡ್ತೀವೋ ಹಂಗೆ ಐತೆ. ನಮ್ಮ ದೇವೇಟಾದ ಬಿರಿಯಾನಿ ತುಂಬ ಚೆನ್ನಾಗಿದೆ ಗೈಸ್. ನಮ್ಮ ಅಮ್ಮುಕುಟಿ ಬರ್ತಾ ಫಿಶ್ ಕರಿ ಹೆಂಗಿರತ್ತೋ, ಸಾರು ಹೆಂಗಿರತ್ತೋ, ನಂಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಕೊಂಬರ್ತಾ ಇದ್ರು. ನೋಡಿದ್ರ ಒಂದು ಚಟ್ಟಿನೇ ಖಾಲಿಯಾಗಿದೆ. ಸೊ ನೀವು ಇನ್ ಕೇಸ್ ನೀವು ಕೇರಳಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಚಟ್ಟಿಚೋರ್ ತಿನ್ನಲೇಬೇಕು. ಅದು ಒಂದು ಮೇನ್ ಕೇರಳ ಡಿಶ್, ಅರ್ಥಾಯ್ತಾ? ಚಟ್ಟಿಚೋರ್ ತಿನ್ಬಿಟ್ಟು ಹೊಟ್ಟೆನೇ ಫುಲ್ ಆಗ್ಬಿಡ್ತು ಗೈಸ್. ನಮ್ಮ ಅಮ್ಮುಕುಟಿ ಚಟ್ಟಿ ನೋಡ್ಬೇಕಾಯ್ತು. ಒಂದು ರೈಸು ಇಲ್ಲ ಗೈಸ್, ಫುಲ್ ತಿಂದಿದ್ದಾರೆ. ನಮ್ಮ ದೇವೇಟ ಬಿರಿಯಾನಿ ಪ್ಲೇಟ್ ನೋಡಂಗೆ ಇಲ್ಲ, ಅರ್ಧ ರೈಸ್ ಅಲ್ಲೇ ಇತ್ತು. ಯಾಕಂದ್ರೆ ತುಂಬ ಕೊಟ್ಬಿಟ್ಟಿದ್ರು. ಯಾವಾಗಲೂ ನಾನು ರೈಸ್ ವೇಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಫುಡ್ನ ವೇಸ್ಟ್ ಮಾಡಲ್ಲ ಅಂತ. ಸೊ ಗೈಸ್, ನಾವು ಇವಾಗ ಚಟ್ಟಿಚೋರ್ ತಿಂದ್ವಿ, ಇವಾಗ ಹೋಗ್ತಾ ಇದ್ದೀವಿ. ದೇವೇಟ ನೆಕ್ಸ್ಟ್ ಪ್ಲಾನ್ ಏನು? ಮೂವಿ. ಗೈಸ್ ಇವಾಗ ಮೂವಿ, ನಮ್ಮ ಕಲ್ಕಿ ಮೂವಿ ಬಿಟ್ಟು ಎಷ್ಟೋ ದಿವಸಗಳಾಯ್ತು, ಆದರೆ ನಾವು ಹೋಗ್ತಾ ಇರೋದು 1 ವಾರ ಆದಮೇಲೆ. ಕಲ್ಕಿ ಮೂವಿ ಗೈಸ್ ಇವಾಗ ಮೇ ಬಿ 4:30 ಅಲ್ವಾ ಕಲ್ಕಿ ಮೂವಿ ಇರೋದು? ಸೊ 4:15. ಇವಾಗ ಟೈಮ್ ಎಷ್ಟು?
2 ವಾರ ಆಯ್ತು 2:30ಗೆ 2 ವಾರ ಅಂತ ಇದ್ದಾರೆ. ಸೊ ಇವಾಗ ಟೈಮ್ 2:30. ಇವಾಗ ಗೊತ್ತಿಲ್ಲ ನಾವೇನ್ ಮಾಡ್ತೀವಿ ಅಂತ, ನೋಡೋಣ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ಹಾ ನಾವ್ ಇದು ಇಸ್ಕೊಬೇಕಲ್ಲ, ರಿಲಯನ್ಸ್ ಹೋಗ್ಬೇಕಾ ಆಜ್ಮೂಲ ಇಸ್ಕೊಳಕ್ಕೆ. ಸೊ ಗೈಸ್ ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಇಲ್ಲಿ ಕೂತ್ಕೊಳ್ಳಿ, ಎಡಿಟ್ ಮಾಡ್ಲ ವಿಡಿಯೋ ಎಡಿಟ್ ಮಾಡ್ಲ. ನಮ್ ಶಾರ್ಟ್ಸ್ ಇದೆ ಗೈಸ್, ಅದು ಎಡಿಟ್ ಮಾಡ್ಬೇಕು ಇವಾಗ. ಸೊ ಇವ್ರು ಎಡಿಟ್ ಮಾಡ್ತಾರೆ. ಹೌದು. ಮತ್ತೆ ನಾವ್ ಇದಕ್ಕೆ ಹೋಗ್ಬೋದಲ್ಲ ರಿಲಯನ್ಸ್ಗೆ? ಯಾಕೆ ಸರ್? ಆಜ್ಮೂಲ ಬೇಡವಾ? ಬೇಕು. ಮತ್ತೆ ಆಜ್ಮೂಲ ಗೈಸ್, ಇವರು ಆಜ್ಮೂಲ ಫ್ಯಾನು. ಅದೇ ಆಜ್ಮೂಲ ಇರುತ್ತಲ್ಲ, ನಾನು ಇಲ್ಲಿ ತೋರಿಸ್ತೀನಿ, ಅದು ಒಂದು ತುಂಬಾ ಫ್ಯಾನ್. ಇವರಿಗೆ ನಾನು ಇಸ್ಕೊಂಡಿದ್ದೆ ಆಕ್ಚುಲಿ ತಿನ್ನಕ್ಕೆ, ಆಮೇಲೆ ಇವರೇ ತಿನ್ನಕ್ ಸ್ಟಾರ್ಟ್ ಮಾಡಿ ಇವ್ರಿಗೆ ಇಷ್ಟ ಆಯ್ತು. ಸೊ ಎವ್ರಿ ಟೈಮ್ ನಾವು ನೈಟ್ ಒಂದು ಸೀರೀಸ್ ನೋಡ್ತಾ ಇದೀವಿ, ಲಾಸ್ಟ್ ಅಂತ. ಆ ಸೀರೀಸ್ ಯಾವಾಗ್ಲೂ ನಾವು ನೈಟ್ ಊಟ ಮಾಡ್ಮೇಲೆ ಬೇಗ ಹೋಗ್ಬಿಡ್ತೀವಿ ರೂಮ್ಗೆ. ಸೊ ಸೀರೀಸ್ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಒಂದೇ ಆ ಸೀರೀಸ್ ನೋಡೋದ ತಿನ್ನೋದು ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲ ದೇವಟ? ಗೈಸ್ ನಾವು ನಮ್ಮ ಅಮ್ಮ ಕುಟ್ಟಿಗೆ ಚಪ್ಪಲಿ ಇಸ್ಕೊಳಕ್ ಬಂದಿದೀವಿ. ಪಾಪ ನಮ್ಮ ಅಮ್ಮ ಕುಟ್ಟಿಗೆ ಚಪ್ಪಲಿನೇ ಇಲ್ಲ ಗೈಸ್. ಅವರು ಬರೀ ಒಂದ್ ಚಪ್ಪಲಿನೇ ಹಾಕೊಂಡ್ ಸುತ್ತಾ ಇದ್ದಾರೆ. ಪಾಪ ಅಳ್ತಾ ಇದ್ದಾರೆ, ನಂಗೆ ಚಪ್ಪಲಿ ಇಸ್ಕೊಡಿ ಯಾರು ಅಂತ. ಅದಕ್ಕೆ ಇಲ್ಲಿ ರಿಲಯನ್ಸು, ನಾನು ಅವಾಗಲೇ ಹೇಳಿದ್ನಲ್ಲ ಆಜ್ಮೂಲ ಇಸ್ಕೊಳಕ್ಕೆ, ಅಲ್ಲೇ ಪಕ್ಕದಲ್ಲೇ ಒಂದು ಲೈಕ್ ಸ್ಲಿಪ್ಪರ್ ಶಾಪ್ ಐತೆ. ಅಲ್ಲಿ ಹೋಗಿ ಇಸ್ಕೊಟ್ರೆ ಅವ್ರಿಗೆ ಯಾವ್ದು ಬೇಕೋ ಅವರೇ ಸೆಲೆಕ್ಟ್ ಮಾಡ್ಕೊಬೋದಲ್ವಾ. ಬನ್ನಿ ಬನ್ನಿ, ವೆಲ್ಕಮ್ 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 ಟು ಮೈ ಶಾಪ್. ಬನ್ನಿ, ಯಾವ್ದು ಬೇಕೋ ಚಪ್ಪಲಿ ತಗೊಳ್ಳಿ, ನಿಮ್ಗೆಲ್ಲ ಫ್ರೀ. ಇದು ಮೇಡಮ್ ಸ್ಲಿಪ್ಪರ್ ಮಳೆ ತಿಲ್ ಅವರು ಸೋದಿಕ್ಕೆ ಮಳೆ ಟೈಮಲ್ಲಿ ಹಾಕೊಳ್ಳಕ್ಕೆ ಚಪ್ಪಲಿ ಬೇಕಂತ. ಅದನ್ನಲ್ಲ ನಾನು ಇಸ್ಕೊಳ್ಳ ಅಂತ ಯೋಚನೆ ಮಾಡ್ತೇನೆ. ಬೇಡ ಪಾಪ ನಮ್ ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ನೋಡಿ ಗೈಸ್ ಇಸ್ಕೊಡಕ್ಕೆ ನಂಗೆ ಬೇಡ. ತಗೊಳ್ಳಿ ಕರೆಕ್ಟಾ? ತಗೊಳ್ಳಿ ಕರೆಕ್ಟ್. ಎಸ್ ಎಸ್ ತಗೊಳ್ಳಿ ಬೇಬಿ, ಪರವಾಗಿಂಡು ಹೇಳಿ. Take that. That's already black color. Da. हमें अभी wait से. हमें चाहिए wait से. इंगे ते. ये इधर में. ಒಂದು ದಿನ ಇವರು ಹೀಲ್ಸ್ ಹಾಕೊಂಡು ಮದುವೆ ಹಾಲಲ್ಲೇ ಬಿದ್ಬಿಟ್ರಂತೆ. ಅದಕ್ಕೆ ಅವತ್ತಿಂದ ಹೀಲ್ಸೇ ಹಾಕೊಂತ ಇಲ್ಲ. ಗೈಸ್ ನಮ್ಮ ಅಮ್ಮ ಕೊಟ್ಟು ಈಸ್ಕೊಂಡ್ರು ಗೈಸ್. ನೋಡ್ರ ಒಂದು ಲೇಡಿಯಾಗಿ ಇಷ್ಟು ಬೇಗ ಒಂದು ಚಪ್ಪಲಿ ಸೆಲೆಕ್ಟ್ ಮಾಡಿದ್ರು ಅಂತ, ಬೇಗ ಪಟ್ ಅಂತ ಒಂದು ಚೂಸ್ ಮಾಡಿದ್ರು, ಎತ್ಕೊಂಡ್ರು, ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿ ರಿಲಯನ್ಸ್ ಇದು ಚಪ್ಪಲಿ ಸ್ಟೋರು, ಇದು ಬಂದು ರಿಲಯನ್ಸು, ಇದೊಳಗಡೆ. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಆಜ್ಮೂಲ ಇಸ್ಕೊಳಕ್ಕೆ. ಆಜ್ಮೂಲ ಗೈಸ್ ಸೂಪರ್ ಮಾರ್ಕೆಟಲ್ಲಿ ಇದ್ದೀವಿ. ಒಂದು ಸೂಪ್ ಇಸ್ಕೊಂಡ್ವಿ ಗೈಸ್, ಸೂಪ್ ಪೌಡರ್. ನಮಗೆ ನಮ್ಮ ಅಮ್ಮ ಕುಟ್ಟಿಗೆ ಗುಡ್ ನೈಟ್ ಬೇಕಂತೆ. ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಇನ್ನು 4-5 ಐಟಮ್ ತಗೊತಾರೆ. ನೋಡ್ತಾನೆ ಹೇಳಿ, ಬರೀ ಗುಡ್ ನೈಟ್ ಬೇಕಂತೆ ಅಷ್ಟೇ. ರಸೋಲ ಅಲ್ಲ, ಆಜ್ಮೂಲ ಇಸ್ಕೊಂಡ್ರು ಗೈಸ್. ಪರ್ಪಲ್ ಕಲರ್, ಒಂದು ಆರೆಂಜ್ ಕಲರ್. ಇದು ತೋರಿಸಿ, ಆರೆಂಜ್ ಕಲರ್. ಎರಡು ಇಸ್ಕೊಂಡಿದ್ದಾರೆ ಗೈಸ್. ನೋಡಿದ್ರಾ? ಎರಡು ಹಂಗೆ ಗೈಸ್ ಇವರು ಹೇಳಿ.
ತಗೊಂಡಿ ಅಂತ ಟ್ಯೂನ್ ಅದು ಬೇಕು ಅದುದ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಟ್ಯೂನ್ ಇದೆ ಸ್ಲ್ಯಾಂಗ್ ಇರುತ್ತೆ ಅದು ಬೇಕು ಸೊ ಗೈಸ್ ಇವಾಗ ನಾವು ಮೂವಿಗೆ ಹೋಗ್ತಾ ಇದೀವಿ ಕಲ್ಕಿ. ಇವಾಗ ಟೈಮ್ ಎಷ್ಟು ದೇವಟ? ಟೈಮ್ 3:50 ರಾ? ಓ ನಾವು ಹೋಗೋಷ್ಟೇ 4:10 ಹಂಗಾಗುತ್ತೆ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಪೋರ್ಟ್ ಅಂತೂ ಬೇಕೇ ಬೇಕು. ಇಲ್ಲಾಂದ್ರೆ ಸಾಯಿಸ್ಬಿಡ್ತಾರಂತೆ ಗೈಸ್. ಇಲ್ಲ ಸಪೋರ್ಟ್ ಮಾಡಿ ನನ್ನ ಹೆಂಡತಿ ಇಲ್ಲಾಂದ್ರೆ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಆಮೇಲೆ ಬಾಯ್ ಪರ. ಬಾಯ್.